ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಇವತ್ತು ಹೊಸ ಮನೆ ಹತ್ರ ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಂಡು ಬಂದು ಚಿಕನ್ ತಗೊಂಡ್ ಬಂದು ಅಡುಗೆ ಎಲ್ಲ ಮಾಡಿ ಸಂಜೆ ಮತ್ತೆ ಸೆಲೆಬ್ರೇಷನ್ಸ್ ಇದೆ. ನಮ್ಮ ಓನರ್ ಅಂಕಲೇ ಮಾಡ್ಕೊಡೋದು ಅಡುಗೆನ, ಅಲ್ಲಿ ಬರ್ತಿದ್ರಲ್ಲ ಅವರೇ ಮಾಡ್ಕೊಡೋದು ಚಿಕನ್ ಗ್ರೇವಿನ. ಅಲ್ಲಿಂದ ತಗೊಂಡ್ಬರ್ಬೇಕು. ಈಗ ಊರಿಗೆ ಹೋಗಿ ಅಲ್ಲಿಂದ ತಂದು ಮಾಡಬೇಕು. ಈಗಾಗಲೇ ಮಧ್ಯಾಹ್ನ ಹೋಗಿದೆ. ನನಗೆ ಎಷ್ಟೊಂದು ಕೆಲಸ ಇದೆ ಎಡಿಟಿಂಗ್ ಮಾಡೋದು. ನಮ್ಮ ಮನೆಯವ್ರನ್ನ ಅದಕ್ಕೆ ಕಾರ್ ಡ್ರೈವಿಂಗ್ ಕಲ್ತ್ಕೊಳ್ರಿ ಅಂತ ಹೇಳ್ತಾ ಇದ್ದೀನಿ. ಇವರು ನಿನಗೆ ಓಡಿಸಿ ನಾನು ಒಂಚೂರು ಮೆಸೇಜ್ ಮಾಡಬೇಕು ಅಂತಾರೆ. ಯಾರಿಗೆ ಮೆಸೇಜ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಫಸ್ಟ್ ಕಲಿಸ್ಬೇಕು, ಡ್ರೈವಿಂಗ್ ಕಲಿಸ್ಬೇಕು ಮೊದಲು. ಬರೀ ನಾನೇ ಡ್ರೈವ್ ಮಾಡ್ಕೊಂಡು ಸಾಕಾಗೋಯ್ತು ನನಗೆ. ಸೀಟ್ ಬೆಲ್ಟ್ ಹಾಕೋಬೇಕು ಇವಾಗ. ಮತ್ತೆ ಅಲ್ಲೇ ಯಾರಿಗೋ ಬೈತೈತೆ. ಇದು ಶಾಂಪು ತಲೆಗೆಲ್ಲ ಸುಮ್ಮನೆ ಹಾಕಿರ್ತಲ್ಲ. ಇದು ಇದ್ಲಕ್ಕೆದು ಮುಗ್ದಾಗೈತಿ. ಯಾರು ಸುಮ್ಮನೆ ಹಾಕಿಡೋದು? ಸ್ನಾನ ಮಾಡಿದಾಗ ರೆಡಿ ಮೇಕಪ್ ಮಾಡ್ಕೊತಾ ಇದಾರೆ. ಚೆನ್ನಾಗಿದೆ ಕಂದ್ಬಿಡಮ್ಮ. ಸಕತ್ತಾಗಿದೆ ಬಿಡು. ಯಶಿಕಾ ಬಂದಿಲ್ಲಿ ಅನ್ನ ಒಂದ್ ಸ್ವಲ್ಪ ಸಾಕು ಅಂದ್ಬಿಟ್ರು ನನಗೂ ಬಿಡ್ದಂತ. ಮಧ್ಯಾಹ್ನ ಇನ್ನೇನ್ ಬೇಕು? ಮಣ್ಣು ಸಾರಮ್ಮ. ರೀ ಮಾವಿನಕಾಯಿ ಇಷ್ಟೇನಾ? ಎರಡೆರಡು ತಂದಿರಾ? ನಮ್ದೇ ತೋಟ ಇದು, ನಮ್ದೇ ಮಾವಿನ ಮರ. ನಾನು ಮೋಕ್ಷಿಕನ್ಗೆ ಡೈಪರ್ ಚೇಂಜ್ ಮಾಡಿದಾಗ ಅಥವಾ ಏನಾದರೂ ಜಾಸ್ತಿ ಊಟ ಮಾಡಿಸಿ ಗಲೀಜ್ ಮಾಡ್ಕೊಂಡಾಗ ಲವ್ಲ್ಯಾಪ್ ಅವರ ಪ್ಲಾಂಟ್ ಬೇಸ್ಡ್ 99% ಪ್ಯೂರ್ ವಾಟರ್ ಬೇಬಿ ವೈಪ್ಸ್ನ ನಾನು ಯೂಸ್ ಮಾಡ್ತೀನಿ. ಬೈ 1 get 1 ಫ್ರೀ ಇತ್ತು ಅಂದ್ಬಿಟ್ಟು ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ನನಗೆ 2 ಪ್ಯಾಕ್ ಬಂದಿದೆ. ಸೊ ಒಂದರಲ್ಲಿ 72 ಕೌಂಟ್ಸ್ ಆಫ್ ವೈಪ್ಸ್ ಇರುತ್ತೆ. ಸೊ ನಿಮಗೆ ಇದು ತುಂಬ ಥಿಕ್ನೆಸ್ ಆಗಿ ಬರುತ್ತೆ. ಇದರಲ್ಲಿ ವಿಟಮಿನ್ ಇ, pH ಬ್ಯಾಲೆನ್ಸ್ಡ್, ಪ್ಯಾರಾಬೆನ್ ಫ್ರೀ ಇರುತ್ತೆ. ಸೊ ಒಂದು ಡೆಲಿಕೇಟ್ ಸ್ಕಿನ್ಗೆ ಐಡಿಯಲ್ ಆಗಿ ಕೊಟ್ಟಿರ್ತಾರೆ. ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರುತ್ತೆ. ಬೇಬಿ ಸ್ಕಿನ್ಗೆ ಯಾವುದೇ ರೀತಿ ಇರಿಟೇಷನ್ ಫೀಲ್ ಆಗೋದಿಲ್ಲ. ಇದರಲ್ಲಿ ಆಲೋವೆರಾ ಇರೋದ್ರಿಂದ, ಕ್ಯಾಲೆಂಡುಲಾ ಇರೋದ್ರಿಂದ, ವಿಟಮಿನ್ ಇ ಇರೋದ್ರಿಂದ ತುಂಬಾ ಸಾಫ್ಟ್ ಆಗಿ ನಮ್ಮ ಬೇಬಿ ಸ್ಕಿನ್ಸ್ ನಾವು ವೈಪ್ ಮಾಡಬಹುದು. ಆಂಟಿ ಬ್ಯಾಕ್ಟೀರಿಯಲ್ ಸ್ಕಿನ್ ಪ್ರೊಟೆಕ್ಷನ್ ಇರುತ್ತೆ. 99% ಪ್ಯೂರ್ ವಾಟರ್ ನ ಇದರಲ್ಲಿ ಆಡ್ ಮಾಡಿರ್ತಾರೆ. ಬೆಟರ್ ಮಾಯಿಶ್ಚರೈಸೇಷನ್ ಗೋಸ್ಕರ. ಎಕ್ಸ್ಟ್ರಾ ಥಿಕ್ ಇರುತ್ತೆ. ಬೆಟರ್ ಮಾಯಿಶ್ಚರೈಸ್, ರಿಟೆನ್ಷನ್, ಮೋರ್ ಕಂಫರ್ಟ್ ಗೋಸ್ಕರ. ಜೆಂಟಲ್ ಆನ್ ಬೇಬಿ ಸ್ಕಿನ್. ನಮ್ಮ ಬೇಬಿ ಸ್ಕಿನ್ಗೆ ನಾವು ಯಾವುದೇ ರೀತಿ ಮೆಸ್ಸಿ ಮೀಲ್ಸ್ ಟೈಮ್ಸ್ ಅಲ್ಲೂ ಸಹ ಇರಿಟೇಷನ್ ಆಗದೆ ಇರೋ ತರ ಈ ಒಂದು ವೈಪ್ಸ್ ಅಲ್ಲಿ ಕ್ಲೀನ್ ಮಾಡ್ಕೋಬಹುದು. ಪ್ಲಾಂಟ್ ಪವರ್ಡ್ ಅಂತ ಹೇಳ್ಬೋದು. ಪ್ಯೂರ್ ವಾಟರ್ ವೈಪ್ಸ್ ಅಲ್ಲಿ ನಮಗೆ ನಮ್ಮ ಬೇಬಿ ಸೆನ್ಸಿಟಿವ್ ಸ್ಕಿನ್ಗೆ ತುಂಬ ಜೆಂಟಲ್ ಆಗಿ ಇದು ಕೋಆಪರೇಟ್ ಮಾಡುತ್ತೆ. ಜೊತೆಯಲ್ಲಿ ಈ ಒಂದು ಪ್ರಾಡಕ್ಟ್ ಅಲ್ಲಿ ನಮಗೆ ಎಕೋ ಫ್ರೆಂಡ್ಲಿ ಇಂಗ್ರೀಡಿಯೆಂಟ್ ಸಿಗುತ್ತೆ. ಹಾಗೇನೆ ಫ್ರೀ ಫ್ರಮ್ ಹಾರ್ಮ್ಫುಲ್ ಕೆಮಿಕಲ್ಸ್ ಲೈಕ್ ಪ್ಯಾರಾಬನ್ಸ್ ಅಂಡ್ ಆಲ್ಕೋಹಾಲ್. ಸೊ ಮಕ್ಕಳಿಗೆ ಯಾವುದೇ ರೀತಿ ಇರಿಟೇಷನ್ ಫೀಲ್ ಆಗೋದಿಲ್ಲ. ಎಫಿಷಿಯೆಂಟ್ಲಿ ಮಾಯಿಶ್ಚರೈಸರ್ಸ್ ಇರುತ್ತೆ. ಹಾಗೇನೆ ನಮ್ಮ ಒಂದು ಬೇಬೀಸ್ ಡೆಲಿಕೇಟ್ ಸ್ಕಿನ್ ನಾವು ಯಾವುದೇ ರೀತಿ ಇರಿಟೇಷನ್ ಆಗದೆ ಇರೋ ತರ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಬಹುದು ವಿತ್ ಪ್ಲಾಂಟ್ ಡಿರೈವ್ಡ್ ವಾಟರ್ ವೈಪ್ಸ್ ಅಲ್ಲಿ. ಲವ್ಲ್ಯಾಪ್ ಅವರ ಪ್ಲಾಂಟ್ ಬೇಸ್ಡ್ 99% ಪ್ಯೂರ್ ವಾಟರ್ ಬೇಬಿ ವೈಪ್ಸ್ ನಿಮ್ಗೂ ಬೇಕು ಅಂತಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ, ನಾನು ಅದರಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ನೀವು ಈಗಲೇ ಬೈ ಮಾಡ್ಬೋದು. ಆರ್ಡರ್ ಮಾಡ್ಕೊಂಡ್ರೆ ನಿಮಗೆ ಆರಾಮ್ಸೆ ಮನೆಗೆ ಬರುತ್ತೆ. ನಾರ್ಮಲ್ ಬೇಬಿ ವೈಪ್ಸ್ ಆದರೆ ನಾವು ಒಂದ್ಸಲಿ ಯೂಸ್ ಮಾಡಿ ಮತ್ತೆ ಯೂಸ್ ಮಾಡೋದಕ್ಕಾಗೋದಿಲ್ಲ. ಬಟ್ ಇದು ತುಂಬ ಜಾಸ್ತಿ ಥಿಕ್ನೆಸ್ ಇರೋದ್ರಿಂದ ನಾವು ಹೋಲ್ ಬಾಡಿನ ನೀಟಾಗಿ ಕ್ಲೀನ್ ಮಾಡ್ಬೋದು ವಿತ್ ಒಂದೇ ವೈಪ್ಸಲ್ಲಿ. ಸೊ ನಾರ್ಮಲ್ಗೂ ಇದಕ್ಕೂ ಕಂಪೇರ್ ಮಾಡೋ ಹಾಗೆ ಇಲ್ಲ. ಇದು ತುಂಬ ಚೆನ್ನಾಗಿದೆ. ನಾರ್ಮಲ್ ವೈಪ್ಸಲ್ಲಿ ನಮಗೆ ವಾಟರಿ ಅಷ್ಟು ಸಿಗೋದಿಲ್ಲ. ಬಟ್ ಇದರಲ್ಲಿ ಪ್ಯೂರ್ ವಾಟರ್ ಇರೋದ್ರಿಂದ ಮಕ್ಕಳು ಸ್ಕಿನ್ಗೆ ಇರಿಟೇಷನ್ ಆಗೋದಿಲ್ಲ. ಹೋಗಿ ಒಂದ್ಸಲಿ ಬೈ ಮಾಡಿ ನೀವು ಸಹ ಇದನ್ನ ಯೂಸ್ ಮಾಡಬಹುದು. ಪುಣ್ಯಶ್ರೀ ಬೇಬಿ ಪುಣ್ಯಶ್ರೀ ಪುಣ್ಯಶ್ರೀ ನನ್ನ ತಂಗಿ ನೋಡಿ, ನನ್ನ ತಂಗಿ ಪಾಪ ನಮ್ಮ ಮನೆಯವ್ರ ನಾದ್ನಿ ನೋಡಿ ಶಾಕಾಗ್ಬಿಟ್ಟು ಇವಳು ಪ್ರೋ ಡ್ರೈವರ್ ಮಾ ಒಂದ್ಸಲಿ ಬಿಟ್ಟೋಗ್ಬಿಟ್ರು ನಮ್ಮ ಅಕ್ಕನ. ಇವಳೊಂದ್ಸಲಿ ನಮ್ಮ ಮನೆಯವ್ರು ಪೆಟ್ರೋಲ್ ಬಂಕಲ್ಲಿ ಬಿಟ್ಬಿಟ್ಟು ಹೋಗಿದ್ರು.
ಅಯ್ಯೋ ನಾವು ಫೋನ್ ಮಾಡ್ಬಿಟ್ಟು ಎಲ್ರಿ ಕಾವ್ಯಾಕಂದ್ರೆ ಎಲ್ಲಿ ಬಿದ್ದವಮ್ಮ ಅನ್ನೋಕ್ಕಿಂತ ಕೇಳಿ ನಮ್ಮನೆ ಇದೆಲ್ಲ ರುಬ್ಕೋಬೇಕು ಇವಾಗ. ರುಬ್ಬು ಅಂತ ಹೇಳೈತೆ, ರುಬ್ಬೇಕು ಇವಾಗ. ಅದನ್ನೆಲ್ಲ ರುಬ್ಕೊಂಡು ನಾನು ಆ ಕಡೆ ಮನೆಗೆ ತೊಗೊಂಡು ಹೋಗ್ತೀನಿ. ಚಿಕನ್ ಎಲ್ಲ ತೊಳೆದಾಯ್ತು ನಮ್ಮ ಮನೆಯವರು. ಮೋಕ್ಷಿಕನ್ ಫ್ರೆಶ್ ಮಾಡ್ತಾ ಇದ್ದಾರೆ, ಹೇಶಿಕನ್ ರೆಡಿ ನನ್ನ ತಂಗಿ ಮಾಡ್ತಾಳೆ. ಇವಾಗ ಅದನ್ನೆಲ್ಲ ರುಬ್ಕೊಂಡು ನಾನು ಆ ಕಡೆ ಮನೆಗೆ ಹೋಗ್ಬೇಕು. ನಮ್ಮ ಅಂಕಲ್ ಇವತ್ತು ಬಿರಿಯಾನಿ ಆ್ಯಂಡ್ ಗ್ರೇವಿ ಮಾಡ್ಕೊಡ್ತಾ ಇದ್ದಾರೆ. ಬಾವ ನದಿರು ತಿರುಗಿ ಬಾವ ನಾನಿ ಎತ್ಕೊಂಡು ಹೇಳ್ತಿದ್ದೆ, ಚಿಕ್ಕಲಿ ಗುಮ್ಮ ಚಿಕ್ಕಲಿ ಗುಮ್ಮ ಏನೇ ಸುಂದ್ರಿ ಏನ್ರಿ ಹೊಸ ಬಟ್ಟೆ ನಿಮ್ದು ಇವತ್ತು ವಾಕಿತ ಅಷ್ಟೇ. ಬೇಡ ಬಾಯ್ ಕಿಡಿಕೆ ಸೋನು ತಗೋಬಸು ಈ ಕಡೆಗೆ. ಹೊಸ ಬಟ್ಟೆ ಕಿತಾಕದ್ಲು ಮೋಕ್ಷು. ಪಾಪು ಏಯ್ ಪಾಪು, ಏಯ್ ಪಾಪು ಮಾತಾಡ್ಸೋ, ಮಾತಾಡ್ಸೆ ನನ್ನ ಮಗ್ಳನ್ನ. ತಂಗಿ ನನ್ನ ತಂಗಿ ನಿನ್ ಮಗ್ಳನ್ನ ಮಾತಾಡ್ಸೋ. ನೋಡ್ರಿ ಎತ್ತು ಹೋಗ್ತದಳೆ, ಇಟ್ಕೊಳ್ಳಿ ಅವಳನ್ನ. ಮೋಕ್ಷು ಬಾಯ್ ಬಾಯ್ ಮೋಕ್ಷಿಕ. ಇದೆಲ್ಲ ಚಾಕ್ಲೇಟ್ ಇತ್ತಲ್ಲ ಇಲ್ಲಿ. ಹ್ಞೂ ಬಾಯ್. ನೋಡ್ದಾ ಎಷ್ಟು ದೌಲತ್ತು ಅಂತ. ನೋಡು ತಿರುಗು ನೋಡ್ತಲ್ಲ ಹಂಗೆ ಬಾಯ್ ಮಾಡ್ತಾಳೆ. ಹಿಂಗೆ ಎತ್ಕೊಂಡು ಹಿಂಗೆ ಕೂರ್ಸ್ಬೇಕಾಗ, ಹಿಂಗೆ ಎತ್ಕೊಂಡು ಹಿಂಗೆ ಕೂರ್ಸ್ಬೇಕಾಗ, ಹಿಂಗೆ ಕೂರ್ಸಿ ಹಿಂಗೆ ಬಿಟ್ಬಿಡ್ಬೇಕಾಗ. ಹಿಂಗೆ ಕುತ್ಕೊಳ್ಳಿ ಅಂತೇಳಿ. ವಾ ನಿಂತ್ಕೊಂಡ್ಬಿಟ್ಟ, ವೆರಿ ಗುಡ್. ನಿಂತ್ಕೊ ಬಾ ಬಾ ಮೋಕ್ಷ ಬಾ. ಏಯ್ ಬರಪ್ಪ, ನಿಂತ್ಕೊಳ್ಳಪ್ಪ, ನಿಂತ್ಕೋ ಮಗ್ನೆ, ನಿಂತ್ಕೋ ಕಂದ ಕಂದ. ಎಲ್ಲ ನಾನೇ ರುಬ್ಬಿರೋದು, ಎಲ್ಲ ನಾನು ರುಬ್ಬಿದ್ದು. ಯಾರೇನು ಏನೇನು ಇವರೆಲ್ಲ ಏನೇನು ಹೆಲ್ಪ್ ಮಾಡ್ತಾರೆ ನನಗೆ. ಬರೀ ಮಕ್ಳಿಗೆ ಏನ ಕಾಫಿನಾ ಇವ್ರು ಹಂಗೆ ಇವರು ಸಿಬಿಗೆ ತಿನ್ಸಿದ್ರು ಒಂದ್ 2 ಪೀಸ್ನ. ನಾನು ಇದೇನಪ್ಪ ಅಂತ ಎದುರು ಹೋಗ್ಬೇಕಂಡ್ಲಿ. ಇಷ್ಟೇ ಆಗ್ಬಿಟ್ಟಿದ್ದೀರಾ? ಇದಕ್ಕೇನು ಕಡಿಮೆ ಇಲ್ಲ. ನೋಡಿ ಕಾಂಟ್ಯಾಕ್ಟ್ ಮಾಡಿ ಅಂಕಲ್, ನಾನು ಬದಿ ಊರು ಬೆಲೆ. ಆಂಟಿ ಬರ್ಡೇ ಮಿಸ್ ಹೇಳಿ ಚಮಚ ತಗೊಂಡ್ಬಿಡಿ ತಂದಿದ್ದೀನಿ. ಕ್ಯಾರೆಕ್ಟರ್ ಒಂದು ಚಮಚನಾ ನೋಡ್ಕೊಂಡು ಹಾಕೊಳ್ಳಿರಿ ಖಾರ ಒಂದು ಚಮಚ ಹಾಕಿ ಇನ್ನೊಂದ ಏನೋ ಅಲ್ಲ. ಇವಾಗ ನಾವು ತಟ್ಟೆ ಮತ್ತೆ ನೀರು ತಗೊಬರಕ್ಕೆ ಹೋಗ್ತಿದ್ವಿ. ಲೋಟ ತಗೊಳ್ಳೋಣ ಅಂತ ಅಂದ್ರು. ನಾನು ಲೋಟ ಬೇಡ, ಇನ್ನೇನು ಕೊಡ್ತೀವಲ್ವಾ, ಒಂದು 1/2 ಲೀಟ್ರ್ ಬಾಟಲ್ದು ಒಂದು ಬಾಕ್ಸ್ ಬರುತ್ತಲ್ಲ ಅದನ್ನ ತೊಗೊಂಡೋಗೋಣ ಅಂತ. ಹೆಂಗೂ ಇವಾಗಲೇ ಹೋಗ್ತಿದ್ದೀವಲ್ಲ, ಇವಾಗಲೇ ಕೇಕ್ ಎಲ್ಲ ತೊಗೊಂಡೋಗ್ಬಿಡ್ತೀವಿ. ಇದೆಲ್ಲ ತೊಗೊಂಡಾಯ್ತು, ತಟ್ಟೆ ಗ್ಲಾಸಸ್ ಎಲ್ಲ. ಅಲ್ಲಿ ನಮ್ಮ ಅಂಕಲ್ ಆಲ್ರೆಡಿ ಬಿರಿಯಾನಿ ಮಾಡ್ತಾ ಕಾಯ್ತಾ ಇರ್ತಾರೆ. ಹೋಗ್ಬಿಟ್ಟು ಇನ್ನು ಕೇಕ್ ಕಟ್ಟಿಂಗ್ಸ್ ಮಾಡಿ ಊಟ ಮಾಡೋದಷ್ಟು. ಮೋಕ್ಷಿಕ ಮಲಗಿದಾಳೆ, ಅವಳು ಕಲ್ಬೇಕು. ಅಯ್ಯೋ ಎಲ್ಲಿ ತಂದುಬಿಟ್ರೇಣ, ಸಗದಾಗೈತೆ. ಚಮಚ ಬಿರಿಯಾನಿ ಆಗೇ ಹೋಯ್ತು. ಹೇ ಚಿಕನ್ ಡ್ರೆಸ್ ಬಾಮ. ಓಯ್ ಅಯ್ಯೋ ಅಯ್ಯಪ್ಪ ಅಯ್ಯಪ್ಪ ಬೇಡ ಬೇಡ. ಚೆನ್ನಾಗಿದ್ಯಾ ಚಿಕನ್ ಡ್ರೆಸ್ಸು? ಬಾ. ಹಾಂ ಹಾಂ ಹಾಂ, ಏನು ಜನನಪ್ಪ. ನನ್ನ ಕೆಲಸ ಮಾಡಕ್ಕೆ ಬಿಟ್ಬಿಟ್ಟು ಇವ್ರು ನಿಂತ್ಕೊಂಡು ನೋಡ್ತವ್ರು. ಅಂಕಲ್ ನಿಮ್ಮಷ್ಟು ತಾನೇ ಇಲ್ವ ಅವಳು? ಹ್ಞೂ, ಇಲ್ಲಿ ಕಟ್ ಮಾಡಿಸ್ತೀನಿ.
ನಮ್ಮ ಇಷ್ಟ ಕಣ್ರಿ, ನಾನು ಎಲ್ಲಾರು ಮಾಡ್ತೀನಿ. ಇವತ್ತು ಸಕ್ಕಷ್ಟಕ್ಕೆ ಮಚ್ಚು ಪಪ್ಪಂಗ ನೋಡಿ ಬಿಡು, ಪಪ್ಪಂಗಂದ ಚಿಕ್ಕಡಿ ಗುಮ್ಮ, ಚಿಕ್ಕಡಿ ಗುಮ್ಮ. ಸಾಕಾಗೋಯ್ತಪ್ಪ ಬರ್ಡೇ ಮಾಡೋ ಅಷ್ಟರಲ್ಲಿ. ಒಬ್ಳೆ ಮಾಡಬೇಕು, ಏನು ಮಾಡೋದು, ಎಲ್ಲ ಒಬ್ಳೆ ಮಾಡಬೇಕು. ಬಿರಿಯಾನಿ ಸರ್ವ್ ಎಲ್ಲ ಒಬ್ಳೆ ಮಾಡಿದೆ, ಕೇಕ್ನು ನಾನೇ ಮಾಡಿದೆ, ಎಲ್ಲ ನಾನೇ ಮಾಡಬೇಕು ಅಂಕಲ್. ನಾನೇ ಕೇಕ್ ಮಾಡಿ, ನಾನೇ ಬಿರಿಯಾನಿ ಸರ್ವ್ ಎಲ್ಲ ಮಾಡಿ, ನಾನೇ ಮಾಡಿದ್ದೀನಿ ಎಲ್ಲಾನು. ಯಾವಾಗ ಹಿಂಗೆ ಹೇಳೋದೆ? ನನ್ನ ಮಗಳು ನಮ್ಮ ಮನೆಯವ್ರಿಗೆ ನಾದ್ನಿ ಅಳ್ತಾಳೋದು ಎಗ್ತಾಳ ಗೊತ್ತಿಲ್ವಲ್ಲ. ಹ್ಯಾಪಿ ಬರ್ಡೇ ಅಕ್ಕ. ಇದಾ ಕೋಲ್ಡ್ ಕೇಕ್ ಅಂತ, ಬರ್ಡೇ ಕೇಕ್ ಅಂತ. ಬಿಳಿ ಕೇಕ್ ಒಂದು ಕೆಲಸ ನೆಟ್ಟಿಗೆ ಮಾಡಲ್ಲ. ನಾನು ಹುಟ್ಟಿರೋದ ಕರೆಕ್ಟಾಗಿ ಹುಟ್ಟಿಲ್ಲಲ್ಲ ಮಾಡಕ್ಕೆ. ನೋಡಿದೆಲ್ಲ ಡಿಫೆಕ್ಟ್ ನನಗೆ. ಚೆನ್ನಾಗಿದ್ಯಾ ಕೇಕು? ಕೇಕ್ ಚೆನ್ನಾಗಿದೆ, ಡಿಸೈನು. ಅದು ಗೊಂಬೆ ಮೋಕ್ಷಿಕಂಗೆ ಆಟ ಆಡೋದು ಕೊಟ್ಟಿದ್ದಾರೆ. ಗೊಂಬೆ ಕೆಳಗೆ ಮನ್ಸು ಅಂತಾರೆ. ಸುಮ್ಮನಿರ್ರಿ, ಕಾಮಿಡಿ ಮಾಡ್ಬಿಡ, ನಗಾಡಕ್ಕಾಗಲ್ಲ. ಇದು ಕಟ್ ಮಾಡ್ಕೊಡಕ್ಕೆ ಅಂತ ಪ್ಲೇಟ್ಸ್, ಸ್ಪೂನ್ಸ್, ಟಿಶ್ಯೂಸ್ ಅಲ್ಲೇ ಇದ್ದಾರಲ್ಲ ನೋಡಿ, ಹೆಂಗ್ ಕರೆದ್ರು. ಯಾ ಮೋಕ್ಷಿ ಅವಳು. ಅದೇನು ಗೊಂಬೆ, ಅದೇನು ಗೊಂಬೆನೆ ನೋಡಿ. ಇದ ಕಟ್ ಮಾಡಕ್ ಆಲಿಯಾ? ನೀನೇ ಕಂಕೋತಿದ್ಯಾ ಕಟ್ ಮಾಡಕ್ಕೆ? ಆ ಕಡೆ ತಿರ್ಸು, ಈ ಕಡೆ ಕಾರ್ತದೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಸ್ಮೈಲ್ ಮಾಡ್ರಿ. ಚಾಕ್ ಕೊಡ್ದೇವ್ರ ಅವಳೆ ಚಪ್ಪಳ ಬಿಡಿ ಅವಳು. ಕಟ್ ಮಾಡ್ಸಿ, ಕಟ್ ಮಾಡ್ಸಿ. ಹ್ಯಾಪಿ ಬರ್ಡೇ ಹೇಳಿ. ಬಿಡು ಬಿಡು ಈಗ, ಬಿಡು ಬಿಡು. ಹ್ಯಾಪಿ ಬರ್ಡೇ ಮಾಡು. ಹ್ಯಾಪಿ ಬರ್ಡೇ ಟು ಕ್ರೀಮ್ ಹಾಕ್ಬೇಡ, ಕ್ರೀಮ್ ಹಾಕ್ಬೇಡ ಒಳಗಡೆ. ಅಲ್ಲೊಂದು ಏನೋ ನಿಮ್ಮನ್ನು ಪೇಪರ್ ಮಡಿಗೆ ಅಲ್ಲಿಗೆ ಕ್ರೀಮ್ ಹಾಕಕ್ಕೆ ಪ್ಲೇಟ್ ಏನೋ. ಹ್ಯಾಪಿ ಬರ್ಡೇ ಮೋಕ್ಷಿಕಾ. ಪೂರ ಎಲ್ಲರಿಗೂ ತೋರ್ಸು ಎಷ್ಟು ಜನ ನಿಂತಿದೀವಿ ಅಂತ. ಜನವರ ಕಮ್ಮಿ ಅವ್ರೆ, ಜನವರ ಕಮ್ಮಿ ಅವ್ರೆ. ಆರ್ಟಿಸ್ಟ್ ಎಲ್ಲ ಕಡಿಮೆ ಇದ್ದಾರೆ. ನೀನು ತಿನ್ಸ್ತಾ ಇಲ್ವಾ? ನೋಡ್ಲ ಬಿಡ ಹೋಗ್ಲಿ. ಚಿನ್ನಿ ಇದ್ ನೋಡಿಲ್ಲ ಹೆಂಗ್ ನೋಡ್ತಾವೆ. ಮೋಕ್ಷು ಯಶು ಮೇಡಮ್ ಚೆನ್ನಾಗೈತಾ? ಮೋಕ್ಷಿಗೆ ಬರೀ ತೋರ್ಸನ್ ಹೋಗ್ಲಿ. ಅಳ್ನಲ್ಲಿ ಕೂರ್ಸಿ ಫೋಟೋಸ್ ಬೇಡವಾ? ಹ್ಯಾಪಿ ಬರ್ಡೇ ಮೋಕ್ಷಿಕಾ. ಬೇಡ ಬೇಡ, ಪ್ರೀತಿ ಎಲ್ಲ ಬೇಕಾದ್ರೆ ಮನ್ಸಲ್ಲಿರ್ಲಿ, ಕೇಕಲ್ಲ ತೋರಿಸ್ಬೇಡಿ. ಆಯ್ತು ನೀವು ಬನ್ನಿ. ಗೊಂಬೆ ಇಲ್ಲಿ ಬಿದ್ದೈತೆ, ಗೊಂಬೆ ಇಲ್ಲಿ ಬಿದ್ದೈತೆ. ಗೊಂಬೆ ನಿದ್ದೆ ಬದಾಯ್ತು ಬಿಡು ಮನೆ. ಅಯ್ಯೋ ಅಯ್ಯೋ ಬನ್ನಿ. ಅಲ್ಲಿ ಜರಗಿರದೆ ಕೊಡ್ತಾ ಇದ್ರು ಬಾಯ್ ಬಿಡೋದು. ಅಡಿಗೆ ಮಾಡ್ತಾರ ಬಲ್ಲಿ ಬಂದು ಜಡ್ಡಿ ತೆಗಿಯಕಲ್ಲ ಇಲ್ಲಿ ಬಲ್ಲಿ ಹಿಂಗ್ ನಿಂತ್ಕೊಳ್ಳಿ.
ಕಟ್ ಮಾಡ್ಕೊಡು ನ್ಯಾಪ್ಕಿನ್ ಇಲ್ಲ ಟಿಶ್ಯೂ ಒಳಗೆ ಸ್ವಲ್ಪ ಹಾಕ್ರಿ. ಶೀತ ಇದಾಯ್ತದೆ. ನಿಜವಾದ ಕ್ರೀಮ್ ಅಲ್ಲ ಅದು, ಸರಿ ಆಯ್ತು ಹೋಗು. ನಿಜವಾದ ಕ್ರೀಮ್ ಒಳಲ್ಲ ಎಲ್ಲ ಕೆಮಿಕಲ್ ಮಕ್ಕಳು ಎಲ್ಲ ನಾವ್ ಹೇಳ್ಬೇಕು ಆಯ್ತು ಅಂತ. ಬನ್ನಿ ಇಲ್ಲಿ ಕರ್ಕೊ ಬನ್ನಿ. ಹೋಗು ಮಾಮನ ಕರ್ಕೊಬೇಕು. ಅಯ್ಯೋ ಆಂಟಿ ಏನೋ ಗಿಫ್ಟ್ ತಂದವ್ರೆ ಆಂಟಿ. ಏನೋ ಕೊಡ್ತೀರಾ ಆಂಟಿ? ಬ್ಯಾಡ್ವಂತೆ. ಥ್ಯಾಂಕ್ ಯು. ಗಿಫ್ಟ್ ಬಂತು ಗಿಫ್ಟ್. ಏನಂಟಿ ಈಗ ಹೋಗಿ ಈಗ ಬಂದ್ರಿ? ತೊಳ್ಕೊತಿದ್ದಾರೆ. ಯಾರು ಬಂದಾರು? ಪ್ರೀತಿ ಆಂಟಿ. ಯಾಕಿತ್ತ ಬರ ಮನೆ ಹ್ಯಾಪಿ ಬರ್ಡೇ ಚಿನ್ನಿ. ಥ್ಯಾಂಕ್ ಯು ಆಂಟಿ. ಏ ಸಣ್ಣ ಮಗ ಕೇಕ್ ಕಟ್ ಮಾಡ್ತಿದ್ದೆ. ಇದ್ರ ಬರ್ತಡೆ ಮಾಡ್ರವ. ಇದು ಎಷ್ಟು ವರ್ಷ? ಬಲ್ಲಿ ಲೇಟ್ ಆಗಿ 2ನೇ ವರ್ಷ ಇದಕ್ಕೆ. 25 ವರ್ಷ ನಂಗೆ. 22ನೇ ವರ್ಷ ಐತಿ. ಅವಳು ವಿಡಿಯೋ ಮಾಡ್ತಾರೆ. ಫೋಟೋ ಅಂತ ತೆಗಿ. ಆಂಟಿ ಎಷ್ಟೊತ್ತು ನಂಗೆ ಎಲ್ಲ ನಿನ್ಗೊಂಥರ ಇನ್ನು ಚೆನ್ನಾಗಿ ಮಾತಾಡ್ತಾ ಇದು ಮಾಡಿ ಇನ್ನು ಬಯಸ್ಕೊಳ್ಳೋನು ನೋಡಲ್ಲ ಅದಕ್ಕೆ ಇಲ್ಲಿ ಸಾಧನೆ ಹೇಳಿಲ್ಲ. ಪಾಪು ಇದ ಶೇಖರ್ನ ಡಿಕ್ಕಿ ಅಲ್ಲ ಇವ್ರು ಇರ್ತಾರಲ್ಲ ಅಣ್ಣ ವಿಕಾಸ್ ಅಣ್ಣ ಏನ್ ಮಾಡಕ್ಕೆ ಇಬ್ಬರೇ ಅವರೇ ವಿಕಾಸು ಲೇಟ್ ಆಗಿ ಹೋಯ್ತದೇನೋ. ಈಗ ಹೋಯ್ತು ನೀವು ಯಾಕೆ ಬಂದಾರ ಅಲ್ಲಿಗೆ ಕರಮಣ ಅಣ್ಣ ಬತ್ತೀಯಾ? ಬಾಯ್. ಬಾಯ್. ಇವ್ರು ಅಲ್ಲಿ ಬಂದಾರ ದೇವಸ್ಥಾನದ ಹತ್ರ? ಇಲ್ಲ ಒಂದ್ಸಲನೂ ಬಂದಿಲ್ಲ ನಮ್ಮ ಮನೆಯವ್ರು ಈಗ ಊಟ ಕೊಟ್ಟು ಬಂದ್ರು ಅವ್ರ ಅಪ್ಪ ಅಮ್ಮಂಗೆ. ಹೋಗೋದು 12 12 ಗುಡ್ ನೈಟ್ ಹೇಳಿ ತಾತಂಗೆ. ಗುಡ್ ನೈಟ್ ಅಲ್ಲಿ ತಾತನ್ ತರ ಗುಡ್ ನೈಟ್ ಹೇಳಿ. ಗುಡ್ ನೈಟ್ ಪಚ್ ಅಷ್ಟೇ. ತಾತ ಹೋಯ್ತು ಬೇಡ ನಿನ್ ತಾತ ಬಿಡ್ವಾ ಅಲ್ಲಿ ಕಳ್ಳಿ. ಬಾಯ್ ಮಾಡಿ ತಾತಂಗೆ ಹೋಗ್ಲಿ. ಬಾಯ್ ಇಲ್ಲಿ ಬಾಯ್ ಅಂಕಲ್ ಇಲ್ಲಿ ನೋಡಿ ಬಾಯ್. ಹೋಗಿ ಬಿರಿಯಾನಿನ ಕೊಡ್ಸೋಣ ಅಂದ್ರೆ ಬಾಯ್ ಮಾಡು ಬಾಯ್ ತಾತ ಮುತ್ತ ಕೊಡು. ವ್ಲಾಗ್ ನಮ್ಮ ಬರ್ಡೇ ಎಲ್ಲ ಇಷ್ಟನೇ ಮುಗೀತು. 2 ದಿನ ಬರ್ಡೇ ಮಾಡಿದ್ವಿ ಇವ್ರದ್ದು. ನೆನ್ನೆ ಮಂಡೇ ಅಂದ್ಬಿಟ್ಟು ಯಾರು ನಾನ್ ವೆಜ್ ತಿಂದಿರ್ಲಿಲ್ಲ ಅಂದ್ಬಿಟ್ಟು ಇವತ್ತೆಲ್ಲರದು ನಾನ್ ವೆಜ್ ಮಾಡಿ ಕರೆದು ಬರ್ಡೇ ಮಾಡಿ. ಆ್ಯಂಡ್ ಈ ವ್ಲಾಗ್ ನಿಮಗೆ ಇಷ್ಟ ಆಯ್ತಾ? ನಾವು ಮಾಡಿದಂಥ ಬರ್ಡೇ ನಿಮ್ಗೆ ಇಷ್ಟ ಆಯ್ತಾ? ಕಮೆಂಟಲ್ಲಿ ತಿಳಿಸಿ. ಏಯ್ ಇರೋ ಏನಂತಂದ್ರೆ ನನಗೆ ತುಂಬಾ ಖರ್ಚು ಮಾಡಿ ಮಾಡೋದ್ಕಿಂತ ರೆಸಾರ್ಟ್ಗೆ ಹೋಗಿ ಅಲ್ಲೆಲ್ಲ ಖರ್ಚು ಮಾಡ್ಕೊಂಡು ಮಾಡೋದ್ಕಿಂತ ನನಗೆ ನನ್ನ ಓನ್ ಫ್ಯಾಮಿಲಿ ನಮ್ಮ ಜೊತೆಗೆ ನಮ್ಮನ್ನ ಅರ್ಥ ಮಾಡ್ಕೊಂಡಿರೋರು ನಮ್ಮ ಜೊತೆಗಿದ್ದು ಒಂದು ಬರ್ಡೇ ಪಾರ್ಟೀಸ್ನ ಮುಗಿಸಿದ್ರೆ ಸಾಕು ನನಗೆ ಆ ಥರ. ಸೊ ಇವಾಗ ಎಲ್ಲರೂ ನಾವು ತುಂಬಾ ಚೆನ್ನಾಗಿ ಬರ್ಡೇ ಮುಗೀತು, ಊಟನೂ ಎಲ್ಲ ಆಯಿತು, ತುಂಬ ಚೆನ್ನಾಗಿತ್ತು. ಬಿರಿಯಾನಿ ಆ್ಯಂಡ್ ಕುರ್ಮಾ ಮಾಡಿಸಿದ್ವಿ, ಚೆನ್ನಾಗಿತ್ತು. ಇವಾಗ ಇಷ್ಟೇ ವ್ಲಾಗ್. ಇಲ್ಲಿವರೆಗೂ ಯಾರೆಲ್ಲ ನನ್ನ ವ್ಲಾಗ್ಸ್ನ ನೋಡಿದ್ರೆ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗ್ ಬರೋರ್ಗೂ ಕಾಯ್ತಾ ಇರಿ.